ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ದೇವಸ್ಥಾನಕ್ಕೆ ಹೋಗ್ತಾ ಇದ್ರ ಅಮ್ಮವ್ರೆ, ಪೂಜೆ ಸಾಮಾನು ತರಬೇಕಿತ್ತಾ? ನಾನ್ ದೇವಸ್ಥಾನಕ್ಕೆ ಹೋಗ್ತಾ ಇಲ್ಲ, ದೇವಸ್ಥಾನದಿಂದ ಬರ್ತಾ ಇದ್ದೀನಪ್ಪ. ಅಡಿಗೆಗೆ ಏನಾದ್ರು ತರಬೇಕಿತ್ತ ಅಮ್ಮವ್ರೆ? ಅದೆಲ್ಲ ಏನು ಬೇಡ. ಮೊದಲು ನಾನು ಹೇಳೋದನ್ನ ನೀವೆಲ್ಲ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹೇಳಿ ಅಮ್ಮವ್ರೆ. ಅದು ಹೇಗಪ್ಪ ಹೇಳೋದು ಇವ್ರಿಗೆ? ಅದು 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 ನೀವೆಲ್ಲ ಸೇರ್ಕೊಂಡು ಒಬ್ಬರನ್ನ ಹೆದರಿಸಿ ಅವ್ರನ್ನ ಈ ಹಳ್ಳಿಯಿಂದ ಓಡಿಸ್ಬೇಕು. ಯಾಕ್ರಪ್ಪ ಆಗ ಮುಖ ಮುಖ ನೋಡ್ಕೋತಾ ಇದ್ದೀರಾ? ನೀವೆಲ್ಲ ಇದೇ ಕೆಲಸ ಅಲ್ವಾ ಮಾಡೋದು? ಇದಕ್ಕಂತಾನೆ ಅಲ್ವಾ ನನ್ನ ಮಗ ನಿಮ್ಮನ್ನೆಲ್ಲ ಇಟ್ಕೊಂಡಿರೋದು. ಅದೇನೋ ನಿಜ ಅಮ್ಮವ್ರೆ, ನೀವು ದೇವ್ರು ದಿಂಡ್ರು ಮಡಿ ಪೂಜೆ ಅಂತಿರೋರು. ನೀವು ಹೇಳಿದ ಮಾತು ನೋಡಿ ನಮಗೆ ಆಶ್ಚರ್ಯ ಆಗೋಯ್ತು. ಎಲ್ಲ ಕೆಟ್ಟಗಳಿಗೆ ಕಂಡ್ರಪ್ಪ. ಈ ಸಮಯ ಅನ್ನೋದು ಒಳ್ಳೆಯವ್ರನ್ನು ಕೆಟ್ಟವ್ರನ್ನೂ ಹಂಗೆ ಮಾಡ್ಬಿಡುತ್ತೆ. ಅಮ್ಮ, ಅವ್ರದ್ದೇನ ಫೋಟೋ ಇದೆಯಾ? ಫೋಟೋ ಇಲ್ಲ, ಈಗಷ್ಟೇ ಅವಳು ಸಿಕ್ಕಿದ್ಲು. ಒಂದು ಹುಡುಗಿ ಮಗುನ ಕರ್ಕೊಂಡು ಊರಿಗೆ ಬಂದಿದ್ದಾಳೆ. ಅವಳು ನಮ್ಮನ್ನೇನೆ ಹುಡ್ಕೊಂಡು ಬಂದಿರೋದು. ನೀವೆಲ್ಲ ಹೇಗಾದ್ರೂ ಮಾಡಿ ಅವಳನ್ನ ಹೆದರ್ಸಿ ಬೆದರಿಸಿ ಅವಳನ್ನ ಇಲ್ಲಿಂದ ಓಡಿಸ್ಬಿಡ್ಬೇಕು. ಇದೆಲ್ಲ ಜುಜುಬಿ ಕೆಲಸ ಅಮ್ಮವ್ರೆ. ಅವಳು ಯಾವ ಕಡೆ ಹೋದ್ಲು ಅದೆಲ್ಲ ಡೀಟೇಲ್ಸ್ ಕೊಡಿ. 10 ನಿಮಿಷ ಕೆಲಸ ಮುಗಿಸ್ಬಿಡ್ತೀವಿ ಅಮ್ಮವ್ರೆ. ಅವಳಿಗೆ ತಪ್ಪು ಅಡ್ರೆಸ್ ಕೊಟ್ಟು ಹೆದ್ದಾರಿ ಕಡೆ ಕಳಿಸ್ಬಿಟ್ಟಿದ್ದೀನಿ. ಅವಳು ಈ ಊರ್ನವಳೆ ಅಲ್ಲ ಅನ್ನೋದು ನೀವು ಅವಳನ್ನ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬೇಗ ಹೋಗಿ ಅವಳನ್ನ ಕಂಡಿಡ್ದು ಈ ಕೆಲಸ ಮುಗಿಸ್ರಪ್ಪ. ಆದಷ್ಟು ಬೇಗ ಕೆಲಸ ಮಾಡಿ ಮುಗಿಸಿ ತಿಳಿಸ್ತೀವಿ ಅಮ್ಮವ್ರೆ. ಬರೋ. ಒಂದ್ ನಿಮಿಷ. ನೀವು ಅವಳನ್ನ ಯಾವ ರೀತಿ ಹೆದರ್ಸ್ಬೇಕಂದ್ರೆ, ಅವಳ ಕಿವಿಗೆ ಈ ಊರ್ನವ್ರ ವಿಷಯ ಬಿದ್ರೂ ಅವಳು ನಡಗಿರ್ಬೇಕು. ಕನಸಿನಲ್ಲೂ ಕೂಡ ಅವಳು ಈ ಕಡೆ ತಲೆ ಹಾಕೊಂಡು ಮಲಗಿರಬಾರ್ದು. ತಿಳಿತಾ? ಆಯ್ತು ಅಮ್ಮವ್ರೆ. ಇನ್ನೊಂದು ಮುಖ್ಯವಾದ ವಿಷಯ, ನೀವು ಕಾಳಿಂಗನ ಕಡೆಯವರೇ ಅನ್ನೋದು ಅವಳಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಆಯ್ತು ಅಮ್ಮವ್ರೆ. ನೋಡಿ, ಅವಳು ಒಂಟಿ ಹುಡುಗಿ. ಅವಳಿಗೆ ಬರೀ ಬಾಯಿ ಮಾತಿನಲ್ಲೇ ಹೆದರ್ಸಿ ಬೆದರಿಸಿ, ಆದ್ರೆ ಅವಳು ಮೈ ಮುಟ್ಟೋದು, ಅವಳು ಕಾಟ ಕೊಡೋದು ಇದೆಲ್ಲ ಮಾಡಬೇಡಿ. ಆಯ್ತು ಅಮ್ಮವ್ರೆ. ಸರಿ, ಬೇಗ ಹೊರಡ್ರಪ್ಪ, ಕೆಲಸ ಮುಗಿಸಿ. ಬರ್ತೀವಮ್ಮ. ಅಪ್ಪ ದೇವ್ರೆ, ನನ್ನ ಕೈಲಿ ಎಂಥ ಕೆಲಸ ಮಾಡಿಸ್ತಾ ಇದೆಯಪ್ಪ. ಪರಿಸ್ಥಿತಿ ಆಗಿದೆ. ಈ ದಾರಿ ಬಿಟ್ರೆ ನನಗೇನು ತೋರ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು. ಈಗಿಂದೀಗ್ಲೇ ಮೊದಲು ಹೋಗಿ ಅವನ ಹತ್ರ ಮಾತಾಡಬೇಕು. ಯಜಮಾನ್ರೆ, ಅನ್ನ ಸಾಕ ನೋಡಿ. ಯಜಮಾನ್ರೆ, ರೀ ಏನ್ ಲಲಿತಾ? ಇದೇನ್ರಿ ಊಟದ ತಟ್ಟೆ ಮುಂದೆ ಕೂತ್ಕೊಂಡು ಎಲ್ಲೋ ಕಳ್ದೋಗಿದ್ದೀರಲ್ಲ? ಭೂಮಿ ಆಗ್ಲಿಂದ ನಿಮ್ಮನ್ ಕೇಳ್ತಾನೆ ಇದ್ದಾಳೆ. ಯಾಕೆ ಹೀಗೆ ಸುಮ್ಮನೆ ಕೂತಿದ್ದೀರಲ್ಲ? ಹೌದಾ? ಅಯ್ಯೋ, ಗೊತ್ತಾಗ್ಲಿಲ್ವಲ್ಲ. ಇದೇನಮ್ಮ ಭೂಮಿ, ಇಷ್ಟೊಂದು ಬಡಿಸಿದ್ಯಲ್ಲ. ಒಂದು ಕೆಲಸ ಮಾಡು, ನಾನು ಸ್ವಲ್ಪ ಹೊತ್ತು ಬಿಟ್ಕೊಂಡು ಊಟ ಮಾಡ್ತೀನಿ. ಯಾಕೋ ನನಗೆ ಈಗ ಹಸಿವಿಲ್ಲ. ಮಾವ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈ ನಡುವೆ ಎಲ್ಲ ವಿಚಾರದಲ್ಲೂ ತುಂಬಾ ಅಸಡ್ಡೆ ತೋರಿಸ್ತಿದ್ದೀರಿ. ಟೈಮ್ಗೆ ಸರಿಯಾಗಿ ಊಟ ಮಾಡಲ್ಲ, ಟೈಮ್ಗೆ ನಿದ್ದೆ ಮಾಡಲ್ಲ. ಹೀಗೆ ಆದ್ರೆ ನಿಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ ನೋಡಿ. ಈ ವಯಸ್ಸಾದ್ಮೇಲೆ ಹಿಂಗೆ ಮಾವ, ಹೊತ್ತಿಲ್ದೊತ್ನಲ್ಲಿ ನಿದ್ದೆ ಬರುತ್ತೆ, ಏನೇನೋ ಯೋಚನೆ ಮಾಡ್ತಾ ಇರ್ತಾರೆ. ನಿಜ ಹೇಳಬೇಕು ಅಂದರೆ
ಮತ್ತೆ ತಾತ ಮಗು ಥರ ಆಗ್ಬಿಟ್ಟಿದ್ದಾರೆ. ಅಳಿಯಂದ್ರೆ ಇವ್ರನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ಸಂಜೆ ನಾಟಿ ವೈದ್ಯರನ್ನ ಕರೆಸ್ಬಿಡಿ. ಇವ್ರಿಗೇನ್ ಸಮಸ್ಯೆ ಆಗ್ತಿದೆ ಅಂತ ಅವರೇ ಹೇಳ್ತಾರೆ. ಯಾರನ್ನು ಕರ್ಸೋದು ಬೇಡ, ಏನು ತಿಳ್ಕೊಳ್ಳೋದು ಬೇಡ. ನನಗೇನು ಆಗಿಲ್ಲ. ಯಜಮಾನ್ರೆ 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 ಪೊಲೀಸ್ನವ್ರು ಬರ್ತಾ ಇದ್ದಾರೆ. ಹಾ? ಗೋಪಾಲ, ಇವಾಗೇನು ಎಡ್ವರ್ಟ್ ಮಾಡ್ಬೇಡ. ಸ್ವಲ್ಪ ಹೆದರ್ಕೊಂಡ್ರು ನಾವೇ ಸಿಕ್ಕಾಕೊಳ್ಳೋದು. ಅಯ್ಯಯ್ಯೋ, ನಾನು ಜೈಲಿಗೆ ಹೋಗಕ್ ರೆಡಿ ಇಲ್ಲ ಭೂಮಿಯವ್ರೆ. ನನಗಿನ್ನೂ ಮದುವೆ ಆಗಿಲ್ಲ. ನೀನ್ ಹಿಂಗೆ ಭಯ ಪಟ್ಕೊಂಡಿರು, ಪೊಲೀಸ್ನವರೇ ಬಂದು ನಿನ್ ಮದ್ವೆ ಮಾಡ್ಬಿಡ್ತಾರೆ. ಅಯ್ಯಯ್ಯೋ, ಬಂದೇ ಬಿಟ್ರು. ತಾತ ಆದಷ್ಟು ಕೂಲಾಗಿರಿ, ನಾನಿದ್ದೀನಿ. ಕ್ಯಾಶುವಲ್ ಆಗಿ ಮಾತಾಡಿ, ಇಲ್ಲಾಂದ್ರೆ ಡೌಟ್ ಬರುತ್ತೆ. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಇನ್ಸ್ಪೆಕ್ಟ್ರೆ. ಇದೇನಿದು ಇದಕ್ಕಿದಾಗೆ ನಮ್ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ? ಏನ್ ತಗೋತೀರಾ? ಕಾಫಿ, ಮಜ್ಜಿಗೆ, ಎಳ್ನೀರು? ಈಗ ನಾನು ನಿಮ್ಮ ಹಿತೈಷಿಯಾಗಿ ನಿಮ್ಮ ಆತಿಥ್ಯ ಸ್ವೀಕರಿಸೋದಕ್ಕೆ ಬಂದಿಲ್ಲ ಯಜಮಾನ್ರೆ. ನಾನೊಂದು ಕೇಸಿನ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀನಿ. ಅದ್ರ ಸಲುವಾಗಿ ನಿಮ್ಮೆಲ್ಲರನ್ನು ಎನ್ಕ್ವೈರಿ ಮಾಡೋದಕ್ಕೆ ಬಂದಿದ್ದೀನಿ. ತಾತ 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 ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಪರವಾಗಿಲ್ಲ. ಅದು ನಮ್ಮ ಕರ್ಣ ಮನೇಲಿಲ್ವಲ್ಲ, ಅದಕ್ಕೆ ನಮ್ಮ ತಾತ ಸ್ವಲ್ಪ ಮಂಕಾಗಿದ್ದಾರೆ ಅಷ್ಟೇ. ಇನ್ಸ್ಪೆಕ್ಟ್ರೆ, ನಮ್ಮ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಇದೆ. ಅದೇನು ಕೇಳಬೇಕು ಕೇಳಿ. ಈ ಊರಲ್ಲಿ ಒಂದು ಕೊಲೆ ಪ್ರಯತ್ನ ನಡೆದಿದೆ, ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆ ಅಂತ ಅನ್ಕೋತೀನಿ. ಇನ್ಸ್ಪೆಕ್ಟ್ರೆ, ಆ ಸುದ್ದಿ ಇಡೀ ಊರಿಗೆ ಗೊತ್ತಿದೆಯಲ್ಲ. ನೀವು ಅದೇ ಕೊಲೆ ಕೇಸ್ ಬಗ್ಗೆ ಮಾತಾಡಕ್ ಬಂದಿದ್ದೀರೋ ಅಥವಾ ಬೇರೆ ಕೊಲೆ ಕೇಸ್ ಬಗ್ಗೆ ಕೇಳ್ತಾ ಇದ್ದೀರೋ?